ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಹೆಸರು ಕರುನಾಡ ಕಣ್ಮಣಿ ಅಂತ. ಬರೋಣ. ಕರ್ನಾಟಕ ವಿಜಯ ಹಜಾರೆ ಟ್ರೋಫಿ ಹಾಗೂ ಜಾರ್ಖಂಡ್ ಏನು ಗುರು, ಕರ್ನಾಟಕ ವಿಜಯ ಹಜಾರಿ ಜಾರ್ಖಂಡ್ ಅವರು 442 ರನ್ 412 ರನ್ ಹೊಡೆದವ್ರೆ. ಇಶಾನ್ ಕಿಶನ್ ನೋಡಿ 39 ಬಾಲಿಗೆ 125 ರನ್ ಹೊಡೆದವ್ರೆ. ವಿರಾಟ್ ಸಿಂಗ್ 68 ಬಾಲ್ 88 ರನ್. ವಿರಾಟ್ ಸಿಂಗ್. ಶಿಖರ್ ಮೋಹನ್ ಅಂತೆ 79 ಬಾಲ್ 44 ಓಪನರ್ ಇರಬೇಕು, ಪರವಾಗಿಲ್ಲ. 50 ಓವರ್ಗೆ 412 ರನ್ ಹೊಡೆದವ್ರೆ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ಇವಾಗ ಆಡ್ತಾ ಇದ್ದಾರೆ. 114 ಓವರ್ಗೆ 1 ವಿಕೆಟ್ ಹೋಗಿದೆ ನಮ್ಮ ಕರ್ನಾಟಕ. ಮಯಾಂಕ್ ಅಗರ್ವಾಲ್ ಚೆನ್ನಾಗಿ ಆಡಿದ್ದಾರೆ. ದೇವದತ್ ಪಡಿಕ್ಕಲ್ 38 ಬಾಲ್ 48 ರನ್ ಹೊಡೆದಾರೆ. ಇವಾಗ ಇನ್ನು ಬ್ಯಾಟಿಂಗ್ ಅಲ್ಲಿ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಚೇಂಜಿಂಗ್ ಮಾಡ್ಬೋದು ಅನ್ಸುತ್ತೆ, ನೋಡೋಣ ಏನಾಗುತ್ತೆ ಅಂತ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಗವರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಸಿಕ್ಕಿದೆ, ಆಟ ಆಡಿಸಬಹುದು ಅಂತ. ಮತ್ತೆ BCCI ಕಡೆಯಿಂದಾನೇ ಸಿಕ್ಕಿತ್ತು. ಪೊಲೀಸ್ ಅವರು ಸೆಕ್ಯೂರಿಟಿ ಕೊಡಕ್ಕಾಗಲ್ಲ ಅಂತ ಹೇಳಿದಾರಂತೆ. ಅವ್ರ ಮೀಟಿಂಗ್ ಇತ್ತಂತೆ. ಮೀಟಿಂಗ್ ಇರುವಾಗ ಅವ್ರ ಸೆಕ್ಯೂರಿಟಿ ಎಲ್ಲ ಕೊಡಕ್ ಆಗೋದಿಲ್ಲ ಈ ಗ್ರೌಂಡ್ ಅಲ್ಲಿ ಏನೋ ಹೇಳಿದ್ರಂತೆ. ಹಾಗಾಗಿ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮ್ಯಾಚ್ ನಡೀತಾ ಇಲ್ಲ ಸದ್ಯಕ್ಕೆ. ಮುಂದೆ ಆದ್ರೂ ಏನಾದ್ರು IPL ಸಿಗುತ್ತಾ ಇಲ್ಲ ನೋಡೋಣ. ಸಿಕ್ಕರೆ ಒಳ್ಳೇದು, ಯಾಕಂದ್ರೆ ನಮ್ಮ RCB ಬೆಂಗಳೂರಲ್ಲೇ ಕ್ರೇಜ್ ಜಾಸ್ತಿ, ಅಂದ್ರೆ ಇಂಡಿಯಾದಲ್ಲಿ ಕ್ರೇಜ್ ಇದೆ. ಬಟ್ ಇಲ್ಲಿ ಅಭಿಮಾನಿಗಳಿಗೆ ನೋಡೋಕೆ ನಿರಾಸೆ ಆಗುತ್ತಲ್ಲ, ಹಾಗಾಗಿ ಇಲ್ಲಿ ನಡೆಸಿದ್ರೆ ಒಳ್ಳೇದು. ನೋಡೋಣ ಮುಂದೆ ಪೊಲೀಸ್ ಅವರು ಏನಾದ್ರು ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾರ, ಏನು ಮಾಡ್ತಾರೆ ನೋಡೋಣ. ಹಾಗೆ ಮತ್ತೆ ನಿನ್ನೆ ಅಫಿಷಿಯಲ್ ಆಗಿ ವುಮೆನ್ಸ್ IPL ಡೆಲ್ಲಿ ಕಡೆಯಿಂದ ಜಮೀನಾ ರೆಡ್ರಿಕ್ಸ್ ಅಂತ ಕ್ಯಾಪ್ಟನ್ ಅಂತ ಅನೌನ್ಸ್ ಮಾಡಿದ್ದಾರೆ. KL ರಾಹುಲ್ಗೆ ಕೊಡ್ಬೋದು ಅಂತ ಕಾಣುತ್ತೆ. KL ರಾಹುಲ್ ಕೊಡ್ತಾರಿಲ್ಲ ಗೊತ್ತಿಲ್ಲ, ನೋಡೋಣ. ಕೊಟ್ರೆ ಒಳ್ಳೇದಂತ ಕಾಣುತ್ತೆ, ಯಾಕಂದ್ರೆ ಕ್ಯಾಪ್ಟನ್ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ಅವ್ರು ಆವಾಗಲೇ. ಮಾಡಿದ್ರೆ ಒಳ್ಳೇದೇ ಆಗುತ್ತೆ, ಯಾಕಂದ್ರೆ ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಹೋದ ವರ್ಷ ಅಷ್ಟೊಂದು ಚೆನ್ನಾಗಿ ಆಗಿಲ್ಲ. ಸ್ಟಾರ್ಟಿಂಗ್ ಒಂದು 4 ಮ್ಯಾಚ್ ಒಳ್ಳೆ ಚೆನ್ನಾಗಿ ಆಡಿದ್ರು, ಗೆದ್ರು. ಮತ್ತೆ ಏನು ಬರ್ತಾ ಬರ್ತಾ ಮುಂದೆ ಮ್ಯಾಚ್ ಫುಲ್ ಸೋಲ್ತಾನೆ ಬಂತು. ಹಾಗಾಗಿ ಮತ್ತೆ ರಾಹುಲ್ ಕ್ಯಾಪ್ಟನ್ಸಿ ಕೊಡೋಣ ಅಂತ ಇದಾರಂತೆ, ನೋಡೋಣ ಕೊಡ್ತಾರೆ ಅಂತ ಮಾಡ್ತಾರ ನೋಡೋಣ. ಮತ್ತೆ ಇವತ್ತು ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಆಡ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಟೀಮ್ ಅಲ್ಲಿ KL ರಾಹುಲ್ಗೆ ಚಾನ್ಸ್ ಸಿಕ್ಕಿಲ್ಲ, ಯಾಕೋ ಗೊತ್ತಿಲ್ಲ. ಬೆಂಚ್ ಅಲ್ಲಿ ಕೂರಿಸಿದ್ದಾರೆ, ಅವಕಾಶ ಕೊಡ್ಬೋದಿತ್ತು. ಏನು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ, ಬಟ್ ಕೊಟ್ಟಿಲ್ಲ. ಯಾಕೋ ನೆಕ್ಸ್ಟ್ ಮ್ಯಾಚ್ ಏನಾದ್ರು ಕೊಡ್ತಾರೆ ನೋಡೋಣ. ಇವತ್ತು ರಾಹುಲ್ ಅಂತೂ ಆಡ್ತಾ ಇಲ್ಲ. ಇವತ್ತು ವಿರಾಟ್ ಕೊಹ್ಲಿ ಆಡ್ತಿರ್ಬೋದು ಅಂತ ಕಾಣುತ್ತೆ, ನಾನು ಅದ್ರ ಬಗ್ಗೆ ನೋಡಿಲ್ಲ, ನೋಡ್ಬಿಟ್ಟು ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಬಾಯ್ ಬಾಯ್.